ಟಾಕ್ಸಿಕ್ ಟಾಕ್ಸಿಕ್ ಬಗ್ಗೆ ಒಂದು ಸಣ್ಣ ರಿವ್ಯೂ ಕೊಡೋಣ ಅಂತ. ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರಜ್ವಲ್ ರಾಮ್ ಮಾತಾಡ್ತಿರೋದು. ತುಂಬಾ ನೆಗೆಟಿವ್ ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರು. ನಾನು ಯಾವತ್ತೂ ಯಾವ ಮೂವಿಗೂ ರಿವ್ಯೂ ಕೊಟ್ಟಿಲ್ಲ, ಮತ್ತೆ ಯಾವ ಮೂವಿನೂ ಕೂಡ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಈ ತರ ಹೋಗಿ ನೋಡಿದವನೇ ಅಲ್ಲ. ಈ ಮೂವಿನ ಯಾಕೆ ಹೋಗಿ ನೋಡಿದೆ ಅಂದ್ರೆ, ಇಷ್ಟೊಂದು ನೆಗೆಟಿವ್ ಅಷ್ಟು ಸರಿ ಇಲ್ವಾ ಮೂವಿ ಅಂತ ಹೋಗಿ ನೋಡಿದ್ರೆ ನಿಜಕ್ಕೂ ಚೆನ್ನಾಗಿದೆ ಮೂವಿ. 18+ ಕಂಟೆಂಟ್ ಏನಿದೆ ಅದು ಸ್ವಲ್ಪ ಓವರ್ ಆಯ್ತು ಬಿಟ್ರೆ, ನೀವೇನ್ ಹೇಳ್ತೀರಾ ಹೊಡಿ ಬಡಿ ಅಂತ, ಅದ ಆ ಸಿಚುವೇಶನ್ ಆಗಿದೆ. ನೀವೇನ್ ಗೊತ್ತಾ, ಹಾಲಿವುಡ್ ಅಲ್ಲಿ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ರಾ ಮೂವಿನ ನೋಡಿರ್ತೀರಾ, ಮತ್ತೆ ತುಂಬಾ 18+ ಕಂಟೆಂಟ್ ನೋಡಿರ್ತೀರಾ. ಆದ್ರೆ ನಮ್ಮವ್ರು ಮಾಡಿದಾಗ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಓಪನ್ ಹೈಮರ್ ನೀವು ಮೂವಿ ನೋಡಿರ್ತೀರಾ, ಅದರಲ್ಲಿ ಬೆಡ್ ಮೇಲೆ ಮಲಗಿರ್ತಾನೆ, ಹುಡುಗಿ ಅವನ ಮೈ ಮೇಲೆ ಮಲಗಿರ್ತಾಳೆ, ಬಟ್ ಅವ್ನ ಕೈಯಲ್ಲಿ ಇರೋದು ಭಗವದ್ಗೀತೆ. ಬೇರೆಯವ್ರು ಮಾಡಿದ್ರೆ ಮಾತ್ರ ಮೂವಿ, ನಮ್ಮವ್ರು ಮಾಡಿದ್ರೆ ಅದು ತೆವಲು. ದಯವಿಟ್ಟು ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿಯಿಂದ ಹೊರಗಡೆ ಬನ್ನಿ. ಇವಾಗ ನೋಡಿ ಆಕ್ಟಿಂಗ್ ವೈಸ್ ನೆಕ್ಸ್ಟ್ ಲೆವೆಲ್, ಹೇಳೋದೇ ಬೇಡ. ಎಲ್ಲರೂ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇ ನೆಕ್ಸ್ಟ್ ಲೆವೆಲ್ ಆಗಿದೆ. DOP ವರ್ಕ್ ನೆಕ್ಸ್ಟ್ ಲೆವೆಲ್. ಕಥೆನೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಏನಂದ್ರೆ, ಅಲ್ಲಲ್ಲಿ ಇಂಗ್ಲಿಷ್ ವರ್ಡ್ಗಳು, ಹಿಂದಿ ವರ್ಡ್ಗಳು ಬಂದಿರೋದಕ್ಕೆ ಸ್ವಲ್ಪ ಫಸ್ಟಿಗೆ ಹೋದವರಿಗೆ ಸಡನ್ಲಿ ಅರ್ಥ ಆಗ್ಲಿಕ್ಕಿಲ್ಲ. ಅದಕ್ಕೆ ನೀವು ನೆಗೆಟಿವ್ ಮಾಡಬೇಡಿ. ನಿಮ್ಗೆ ಅರ್ಥ ಆಗಿಲ್ವಾ, ಅರ್ಥ ಆಗಿಲ್ಲ ಅಂತ ಹೇಳಿ. ಅದು ಬಿಟ್ಟು ಮೂವಿ ಸರಿ ಇಲ್ಲ ಹೋಗ್ಬೇಡಿ, ಈ ತರ ಮಾಡ್ಬೇಡಿ. ಯಾಕಂದ್ರೆ ಈಗಾಗ್ಲೇ ನಾವು ಶಾಂತಿ ಕ್ರಾಂತಿ ಅಂತ ದೊಡ್ಡ ಮೂವಿನ, ನಮ್ಮ ಕನ್ನಡದ ಒಬ್ಬ ಹುಡುಗ ಕನಸುತ್ತಿರೋ ಮೂವಿನ, ಅದನ್ನ ನಾವು ಸೋಲ್ಸಿದೀವಿ. ಈ ಟಾಕ್ಸಿಕ್ ನು ಕೂಡ ನಾವು ಹಾಗೆ ಸೋಲ್ಸೋದ್ ಬೇಡ. ಅರ್ಥ ಆಗಿಲ್ವಾ ಇನ್ನೊಂದ್ಸಲ ನೋಡಿ, ಅಥವಾ ನಿಮ್ಗೆ ನೋಡಕ್ ಮನ್ಸಿಲ್ವಾ ಬಿಟ್ಟು ಹಾಕಿ. ಆದ್ರೆ ಬೇರೆಯವರಿಗೆ ಸರಿ ಇಲ್ಲ ಈ ತರ ನೆಗೆಟಿವ್ ಕೊಡಬೇಡಿ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ಎಲ್ಲಿಗೂ ತಗೋ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿರೋ ವ್ಯಕ್ತಿಗೆ ನಾವು ಡಿಮೋಟಿವೇಟ್ ಮಾಡೋದು ಬೇಡ.